ನನಗೆ ಒಂದು 3.5 ಇಂದ 4 ಲಕ್ಷ ರೂಪಾಯಿ ತಿಂಗಳಲ್ಲಿ ಪೇಮೆಂಟ್ ಆಗುತ್ತೆ. ಒಂದು ಹಸುನಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 35-40 ಹಸು ಮಾಡಿದ್ವಿ. ನನ್ನ ಮಗ ಸೆಕೆಂಡ್ ಇಯರ್ ಓದ್ದ, ಅವನಿಗೆ ಯಾಕೆ ಓದೋ ಇಂಟ್ರೆಸ್ಟ್ ಬರಲಿಲ್ಲ. ಹಂಗಾಗಿ ಹಸುನೇ ಹೈನುಗಾರಿಕೆ ಅವನು ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನು ಅಂದ್ಕೊಟ್ಟೆ ಕೈ ಜೋಡಿಸಿದ್ವಿ. ಒಂದು ಹಸು 2 ಹಸುನಿಂದ ಮಾಡ್ತಾ ಹೋಗಿ 100-120 ಲೀಟರ್ ಹಾಲು ಕರಿಯಂಗ ಆದ್ರೆ ಅವನು ಯಾವುದೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿಲ್ಲ, ಇನ್ನೊಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿಲ್ಲ. ಮನೆ ಆಗ್ಲಿ ಯಾರೇ ಆಗ್ಲಿ ಒಳ್ಳೆ ಹಸುನೇ ಯಾರು ನಾನು ಕೊಡ್ತೀನ. ಅದೇನೋ ಪ್ರಾಬ್ಲಮ್ ಇದ್ರೆ ಅದನ್ನ ಈಚೆಗೆ ಬಿಡೋದು. ನಾನು ಕೆಲವರು ಶೆಡ್ ಎಲ್ಲ ಮಾಡ್ಬಿಡ್ತಾರೆ, ಹಸು ತರವತ್ತಿ ದುಡ್ಡು ಖಾಲಿ ಆಗುತ್ತೆ. ನಾನು ಕೂಡ ಏನು ಒಂದೇ ಸತಿ 30-40 ಹಸು ಮಾಡ್ದನಲ್ಲ, 1, 2, 3 ಹಿಂಗೆ ನನಗೆ ದುಡ್ಡು ಅದ್ರಲ್ಲಿ ಬಂದಂಗ ನನ್ನಂತರ ಒಂದ್ ಸ್ವಲ್ಪ ಹಾಕೊಂಡು ತಗೊಂಡು ಹಸುಗಳನ್ನ ಸಾಕಿದಾಗ ಲಾಭ ಬಂದೇ ಬರುತ್ತೆ. ಮುಂದೆ ರೈತನಿಗೆ ಇರ್ತಕ್ಕಂಥ ಬೆಲೆ ಇನ್ನೊಂದು 2-3 ವರ್ಷಕ್ಕೆ ಬಹಳ ಬೆಲೆ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈತನಿಗೆ ಮಾತ್ರ ಎಜುಕೇಶನ್ ಮಾಡಿ ಇವಾಗ ಯಾಕೆ ರೈತರನ್ನ ಕೆಲಸ ಮಾಡಬಾರ್ದು. ಇವಾಗೆಲ್ಲ ಒಳ್ಳೊಳ್ಳೆ ಬೆಲೆ ಬರ್ತಾ ಇದೆ. ಅರ್ಧಕ್ಕೆ ಹೋಗಿ ಅವನು ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಅವನ ಹತ್ರ ಸಾವುಕಾರನ ಹತ್ರ ಬಯಸ್ಕೊಳೋದ್ಕಿಂತ ನೀನೇ ಸಾವುಕಾರ ಆಗ್ಬೋದಲ್ಲ, ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಕುಮಾರ್ ಸನ್ ಆಫ್ ದೇವಣ್ಣ, ದುದ್ದಾರಸ್. ನಾನು ಹಾಸನ ಜಿಲ್ಲೆ, ಹಾಸನ ತಾಲೂಕು. ನಾನು ಮೂಲತಃ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವನೇ. ನಮ್ಮ ತಂದೆಯರು ಕೂಡ ಹಿಂದೆ ಹೈನುಗಾರಿಕೆ ಮಾಡಿ ಚಿಕ್ಕದಾಗಿ ಮಾಡ್ತಿದ್ರು. ಅವರು ಅವತ್ತಿನ ಕಾಲದಲ್ಲೇ 1979ರಲ್ಲಿ ಹಸುಗಳನ್ನೆಲ್ಲ ತಂದು ನಾವು ಚಿಕ್ಕ ಹುಡುಗರಲ್ಲಿ ಒಳ್ಳೊಳ್ಳೆ ಹಸುಗಳು ಸಾಕ್ತಿದ್ರು. ನಾವು ಅದೇ ಥರ 1-2 ಹಸುಗಳು ಸಾಕೊಂಡು ಬಂದ್ವಿ. ಆದರೆ ಹಿಂಗೆ ನೋಡ್ತಾ ಹೋದಾಗ ನಾವು ಯಾಕೆ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತೇಳಿ ಒಂದು ಹಸುವಿನಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 35-40 ಹಸು ಮಾಡಿದ್ವಿ. ನಾವು ಜಾಸ್ತಿ ಹಸುಗಳನ್ನ ಒಂದು 5-10 ಹಸುಗಳನ್ನ ತಂದ್ವಿ. ಹಸುಗಳಲ್ಲಿ ಜಾಸ್ತಿ ತಂದ ಹಸುಗಳಲ್ಲಿ ಅಷ್ಟು ಇದಾಗಲಿಲ್ಲ. ಅವೆಲ್ಲ ಕರು ಹಾಕಿ ಏನೋ ಪ್ರಾಬ್ಲಮ್ ಆಗಿ ಅವೆಲ್ಲ ಹೋದ್ವು. ಹಾಗಾಗಿ ನಾವು ಸ್ವಂತ ಹಸುಗಳನ್ನೇ ನಾವು ನಮ್ಮದೇ ಹಸುಗಳನ್ನ ತಯಾರು ಮಾಡ್ಕೊಂಡು ಮಾಡ್ತಾಯಿದ್ವಿ. ನಮಗೆ ಹೈನುಗಾರಿಕೆಯಲ್ಲಿ ಚೆನ್ನಾಗಿ ಅನುಕೂಲ ಇದೆ, ಲಾಸು ಇದೆ, ಅದೇನು ಇದೆ, ಟೈಮಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ, ಎಲ್ಲ ಇದೆ. ಹಾಗಾಗಿ ನಾವು ಮೊದಲು ಚಿಕ್ಕದಾಗಿ ಮಾಡಿದ್ವಿ. ಇವಾಗ ಸಗಣಿ ಎಲ್ಲ ಬಾಚೋದು ಬೇಡ ಅಂತೇಳಿ ಅದೇ ಥರ ನಾವು ಕೊಟ್ಟಿಗೆಯಲ್ಲಿ ಫುಲ್ ಸೀಟ್ ಹಾಕಿ, ಅದು ಹಳೆ ಶೆಡ್ ಇತ್ತು ನಮ್ಮದು. ಇವಾಗ ಅದೆಲ್ಲ ತೆಗೆದು ಹೊಸ ಶೆಡ್ ಮಾಡಿದ್ವಿ. ಈಗ ಹಸುಗಳು ಚೆನ್ನಾಗಿ ಆರೋಗ್ಯಕರವಾಗಿದ್ದಾವೆ, ಸಗಣಿ ಮೇಲೆ ಮನಗ್ತವೆ, ಏನು ತೊಂದರೆ ಇಲ್ಲ. ಮಳೆ ಬಂದಾಗ ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಆದರೆ ಒಂದು ಸ್ವಲ್ಪ ಬಿಸಿಲು ಹತ್ಬಿಟ್ರೆಲ್ಲ ಒಣಗುತ್ತೆ, ಅದ್ರ ಮೇಲೆ ಮನಗ್ತವೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದ್ದಾವೆ ಹಾಲು, ಹಸುಗಳು ಎಲ್ಲ ಚೆನ್ನಾಗಿದ್ದಾವೆ. ಹಾಲು ಇನ್ಕ್ರೀಸ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈಗ ನಾನು ಮಾಡಿಬಿಟ್ಟೆ ಅಂತೇಳಿ ಯಾರೂ ದುಡ್ಡನ್ನು ಒಂದೇ ಸತಿ ಬಂಡವಾಳ ಹಾಕೋದು ಒಳ್ಳೆಯದಲ್ಲ. 1 ಹಸು 2 ಹಸುನಿಂದ ಮಾಡ್ತಾ ಹೋಗಿ ಒಬ್ಬ ರೈತ, ಒಬ್ಬ ಯುವಕ ಸ್ವಾವಲಂಬಿ ಆಗಬೇಕು ಅಂತಂದರೆ ಒಂದು 100-120 ಲೀಟರ್ ಹಾಲು ಕರಿಯಂಗೆ ಆದರೆ ಅವನು ಯಾವುದೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿಲ್ಲ, ಇನ್ನೊಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿಲ್ಲ. ಒಳ್ಳೆ ಇಲ್ಲೇ ಹೈನುಗಾರಿಕೆಯಲ್ಲಿ ಪ್ರಾಮಾಣಿಕತೆ ಮತ್ತು ವೈಜ್ಞಾನಿಕವಾಗಿ ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ. ನಾನು ತಂದುಬಿಟ್ಟು ಹಸು ಹಾಕಿಬಿಟ್ಟು ನಾನು ಲೇಬರ್ ಇಟ್ಟು ಮಾಡ್ತೀನಿ, ಅದು ಮಾಡ್ತೀನಿ ಅಂತಂದರೆ ಆಗಲ್ಲ. ಮನೆಯವರೇ ಮಾಡಬೇಕು. ಇವಾಗ ನೋಡಿ, ನನ್ನ ಮಗ ಸೆಕೆಂಡ್ ಇಯರ್ ಓದ್ದ, ಅವನಿಗೆ ಯಾಕೆ ಓದೋ ಇಂಟ್ರೆಸ್ಟ್ ಬರಲಿಲ್ಲ. ಹಾಗಾಗಿ ಹಸುನೇ ಹೈನುಗಾರಿಕೆ ಅವನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಅಂದ್ಕೊಟ್ಟೆ ಕೈ ಜೋಡಿಸಿದ್ವಿ. ಹಾಗೆ ಮತ್ತು ನಮ್ಮ ಮಿಸ್ಸಸ್ಸು ಕೂಡ, ಅವಳು ಕೂಡ ಹಸುಗೆ ಸಪೋರ್ಟ್ ಮಾಡ್ತಾಳೆ. ನಾವು 3 ಜನನೂ ಕೂಡ ಇವಾಗ ಸದ್ಯಕ್ಕೆ 35 ಹಸುನ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ನಾವೇ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ. ಮತ್ತು ಪೆಡಾಕಲ್ಲೆಲ್ಲ ಸಗಣಿ ತೆಗಿಯಲ್ಲ. ಈಗ ಇದರಲ್ಲಿ ಸಿಮೆಂಟ್ ವರ್ಕ್ ಏನಿದೆ, ಸಿಮೆಂಟು ಸಿವಿಲ್ ವರ್ಕ್ ಮೇಲೆ ಇರೋಂಥ ಸಗಣಿ ಮಾತ್ರ ತೆಗೆದು ನಾವು ಸ್ವಚ್ಛತೆಯಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ಮತ್ತು ನಾವು ಸೈಡಾಗಿರಲಿ ಅಂತೇಳಿ ಕುರಿನೂ ಸಹ ಡಾರ್ಪರಲ್ಲಿ F1, F2 ಆ ಥರ ಗ್ರೇಡಲ್ಲಿ ಸಾಕಿದ್ವಿ. ಅವು ಒಂದು 50 ಕುರಿ, 30 ಕುರಿಯಿಂದ 50 1-2 ತಂದಿದ್ವಿ. ಅವು ಕೂಡ ಇವಾಗ ಒಂದು 25-30 ಕುರಿ ಆಗಿದ್ದಾವೆ. ಅದರಲ್ಲೂ ಪರವಾಗಿಲ್ಲ. ಹಿಂಗೆ ಮಾಡ್ಕೆ ಹೋಗ್ತಾಯಿದ್ವಿ. ಈಗ ನಾನೇನು ಹೇಳೋದು ಅಂತಂದರೆ, ಯಾಕಪ್ಪ ಹಸು ಮಾಡಬೇಕು, ಯಾಕೆ ಇದು ಮಾಡಬೇಕು ಅಂತ ಅನ್ನೋದಲ್ಲ. ಯುವಕರು ಮಾಡಿ, ಮುಂದಿನ ದಿವಸದಲ್ಲಿ ನಿಮ್ಮದೇ ಆದ 4 ಜನಕ್ಕೆ ಕೆಲಸ ಸಿಗುತ್ತೆ. ಮೇವು ಬೆಳ್ಕೊಬೋದು. ಸ್ವಂತ ಮೇವು ಬೆಳೆದ್ರೆ ಒಂದು 60 ಭಾಗ ಲಾಭನ ಕಾಣ್ಬೋದು. ಸ್ವಂತ ಮೇವು ಬೆಳಿಬೇಕು, 60 ಭಾಗನ ಲಾಭ ಕಾಣ್ಬೋದು. ಇಲ್ಲ ನಾನು ಕೊಂಡೆ ಮಾಡ್ತೀನಿ ಅಂತಂದರೆ ಒಂದು 25 ಭಾಗ 30 ಭಾಗ ಉಳಿಯುತ್ತೆ. ಇವಾಗ ನನಗೆ ಸರಾಸರಿ 2 ಟೈಮಿಂದ 350-300 ಲೀಟ್ರು ಈ ಥರ ಇರ್ತೀನಿ ನಾನು. ನನಗೆ ಒಂದು 3.5 ಇಂದ 4 ಲಕ್ಷ ರೂಪಾಯಿ ತಿಂಗಳಲ್ಲಿ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟಲ್ಲಿ ನನಗೆ ಎಲ್ಲ ಖರ್ಚುಗಳದು. ನಾನು ಕೂಡ ಇದೆಲ್ಲ ಮೆಕ್ಕೆಜೋಳ ಎಲ್ಲ ಪರ್ಚೇಸ್ ಮಾಡ್ತೀನಿ. ನೇಪರ್ ಒಂದು ಸೂಪರ್ ನೇಪರ್ ಒಂದು 1.5 ಎಕರೆಗೆ ಹಾಕಿದ್ದೀನಿ. ಅದು ಒಂದು 30%, ಇದು 70% ನಾನು ಮಾಡ್ತೀನಿ. ಹಂಗೆ ನಮ್ಮ ಅದರಲ್ಲಿ ಇವಾಗ ನನಗೆ 1 ಲಕ್ಷನಾರ ಕನಿಷ್ಠ 1 ಲಕ್ಷ ಉಳಿಯುತ್ತೆ ನನಗೆ ಆದಾಯ. ನಾನು 3 ಉಳಿಯುತ್ತೆ 2 ಉಳಿಯುತ್ತೆ ಅಂತ ನಾನು ಹೇಳಲ್ಲ. 1 ಲಕ್ಷ ಅಂತೂ ಉಳಿಯುತ್ತೆ. ನಾವೇ ಸ್ವಂತ ಮಾಡೋದ್ರಿಂದ. ಲೇಬರ್ ಇಟ್ಟು ಮಾಡೋಕ್ಕೆ ಹೋದ್ರೆ ಅದು ಉಳಿಯಲ್ಲ. ಏನೊಂದು 50,000 ಉಳಿಸೋತಿ, ಸುಸ್ತು ಉಳಿಲೂಬೋದು, ಉಳಿದೇ ಇರ್ಬೋದು. ಹಾಗಾಗಿ ಇವತ್ತು ನಷ್ಟಕ್ಕೆ ಎಲ್ಲರೂ ಕೂಡ ಎಲ್ಲ ಒಂದು ವಿಡಿಯೋ ನೋಡಿ, ಅದು ನೋಡಿ ಎಲ್ಲ ಯುವಕರು ಇವಾಗ ಹಸು ಮಾಡೋಕ್ಕೆ ಹೋಗಿ ಸುಮಾರು ಎಡುತ್ತಾ ಇದ್ದೀರಾ. ಎಡವೋದು ಬೇಡ, ಪ್ರಾಮಾಣಿಕತೆ ನೋಡಿ ನಾವು ಮಾಡಿದಾಗಲೇ ಅದಕ್ಕೆ ಗೊತ್ತಾಗೋದು. ಹಾಗಾಗಿ ಯಾರು ಇದು ಮಾಡೋದು ಬೇಡ. ಕಾಫಿ ಉಸ್ಕು ಒಂದು ಸ್ವಲ್ಪ ಬಳಸ್ತಾ ಇದ್ವಿ. ಕಾಫಿ ಉಸ್ಕು ಬಳಸ್ತಾ
ಇದ್ವಿ. ಅದನ್ನ ನಮ್ಮ ಸಾದಿಡ್ ಡಾಕ್ಟರ್ ಅಂತ ಇದ್ದಾರೆ. ಸಾದಿಡ್ ಡಾಕ್ಟ್ರು ಎಲ್ಲರೂ ನೋಡಿರ್ತೀರ ಸಾಮಾನ್ಯ. ಅವರು ಕೂಡ ನಮಗೆ ಈಗ ನಂದೇ ಆದ ಸ್ವಂತ ಫೀಡ್ ಮಿಲ್ಲು ಕೂಡ ನಂದಿದೆ. ಚಿಕ್ಕದಿತ್ತು ಮೊದಲು, ಒಂದು 1/4 ಟನ್ನಿಂದಿತ್ತು. ಇವಾಗ 1 ಟನ್ನಿಂದ ನಾನು ಮಾಡಿದ್ದೀನಿ. 1 ಟನ್ನಿಂದರಲ್ಲಿ ನನ್ನ ಹಸುಗೆ ನಾನು ಅವರೇ ಕೂಡ ಸಾದಿಡ್ ಡಾಕ್ಟರ್ ಅಂತ ಹೇಳಿ ಅವರು ನನಗೆ ಫಾರ್ಮುಲಾ ಎಲ್ಲ ಮಾಡಿಕೊಟ್ಟಿದ್ದಾರೆ, ಏನೇನು ಹಾಕ್ಬೇಕು ಏನು ಅಂತ. ನಾನು ಯಾವುದೇ ಥರದ ಕೆಮಿಕಲ್ ಬೂಸನ, ಕಡ್ಡಿ ಬೂಸ ಅದು ಇದು ಏನು ಬಳಸಲ್ಲ. ನನ್ನದೇ ಆದ ನಾನು ಫೀಡ್ನ ಬಳಸಿ ನನ್ನ ಹಸುಗಳಿಗೆ ಆರೋಗ್ಯಕರವಾಗಿ ಮತ್ತು ಮಿನರಲ್ಲು, ಉಪ್ಪು, ಕ್ಯಾಲ್ಸಿಯಮ್ಮು ಎಲ್ಲ ಸಿಗೋಂಥ ಲವಣಾಂಶಗಳನ್ನೆಲ್ಲ ಹಾಕಿ ಫೀಡನ್ನು ತಯಾರು ಮಾಡ್ತೀನಿ. ತಯಾರು ಮಾಡಿ ಹಾಕಿದಕ್ಕೆ ನನಗೆ ಆರೋಗ್ಯಕರವಾಗಿದ್ದಾವೆ, ಹಸುಗಳು ಚೆನ್ನಾಗಿದ್ದಾವೆ, ಬಾವುಗಳು ಎಲ್ಲ ಕಮ್ಮಿ ಇದೆ. ಹಾಗಾಗಿ ನಾನು ಪ್ರಾಮಾಣಿಕತೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಆ ಗೋಮಾತೆ ನನಗೆ ಚೆನ್ನಾಗಿ ಇಲ್ಲಿವರೆಗೂ ನಡೆಸ್ಕೊಂಬಂದಿದೆ. ಹಂಗಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಫೀಡನ್ನು ಬೇಕು ಅನ್ನೋರಿಗೆ, ರೈತರಿಗೆ ಇಷ್ಟಪಟ್ಟು ಬೇಕು ಅನ್ನೋರಿಗೆ ನಾನು ಪ್ರೊಡಕ್ಷನ್ನು ಕೂಡ ಮಾಡಿ ನಾನು ಅವ್ರಿಗೆ ಕೊಡೋಕ್ಕೆ ನಾನು ಎಲ್ಲ ವ್ಯವಸ್ಥೆನೂ ಕೂಡ ಈಗ ಮಾಡ್ಕೊಂಡಿದ್ದೀನಿ. ಶೆಡ್ಡು ನಿರ್ಮಾಣ ಮಾಡೋಕ್ಕೆ ಈ ಪ್ಲಾನಿಂಗ್ ಎಲ್ಲ ಯಾವ ರೀತಿ? ಈಗ ಶೆಡ್ಡು ನಿರ್ಮಾಣ ಮಾಡೋಕ್ಕೆ ನಾನು ಹಿಂಗೆ ನೋಡ್ತಾ ಹೋದಾಗ ಅದೇ ಮಗ್ಗೆ ಮನೆ ರಂಗಸಮಣ್ಣ ಅವ್ರು ಮಾಡಿದಾರಲ್ಲ, ಅವರು ನಮ್ಮ ಸಾದಿಡ್ ಡಾಕ್ಟ್ರಿಗೂ ನಮ್ಮ ಪರಿಚಯದಲ್ಲಿ ಅವರು ಕರೆದಿದ್ರು, ನೋಡೋಕೆ ಹೋಗಿದ್ದೆ. ಹಂಗಾಗಿ ಯಾಕೆ ಚಿಕ್ಕದಾಗಿ ನಾನು ಮಾಡ್ಕೊಂಬಾರ್ದು ಅಂತ ಹೇಳಿ ಅವ್ರ ಥರನೇ ಈಗ ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ, ಚಿಕ್ಕದಾಗಿ ನಾನು ಆ ಥರ ಮಾಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ನಾನು ಅದರಲ್ಲೇ ದುಡ್ದು ಅದ್ರ ದುಡ್ಡನ್ನೇ ಮಾಡ್ತಾ ಹೋಗ್ತಾ ಇದ್ದೀನಿ. ಹಂಗಾಗಿ ಯಾರು ಕೂಡ ಸಾಲ ಮಾಡಿ ಶೆಡ್ ಹಾಕ್ಯಂಡು ಆ ಹಸುನೇ ಇಲ್ಲ ಬರೀ ಶೆಡ್ ಇದ್ದರೆ ಆಗಲ್ಲ. ಹಸು ಹಾಲು ಕರಿಬೇಕು ಮೊದಲು, ಆಮೇಲೆ ಆಗ್ತಾ ನಮಗೆ ಏನೇನು ಬೇಕು, ನಮಗೆ ಎಷ್ಟು ಕೆಲಸನ ಉಳಿಸ್ಕೊಬೋದು ಅಷ್ಟನ್ನು ನಾವು ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆಯಿಂದ ಹಸು ತಂದು ನಾವು ಡೆವಲಪ್ ಮಾಡ್ಕೊಳ್ಳೋದು ಒಳ್ಳೇದು, ಇಲ್ಲ ನಮ್ಮ ಹಸುಗಳನ್ನೇ ನಾವು ಡೆವಲಪ್? ಈಗ ತರಲೇಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 1, 2, 3, 4 ತಗೊಬೇಕಾಗುತ್ತೆ. ನಾನು ಇಲ್ಲ 10 ಹಸುನೇ ತತ್ತೀನಿ ಅಂತ ಬರಡಾಗುತ್ತೆ. ಒಂದು ಹಸುನಲ್ಲಿ ಇವಾಗ ನಾನೇ ಆಗಲಿ ಯಾರೇ ಆಗಲಿ ಒಳ್ಳೆ ಹಸುನೇ ಯಾರು ನಾನು ಕೊಡ್ತೀನ? ಅದೇನೋ ಪ್ರಾಬ್ಲಮ್ ಇದ್ದರೆ ಅದನ್ನ ಈಚೆಗೆ ಬಿಡೋದು ನಾನು. ಹಂಗಾಗಿ ಎಲ್ಲೋ ರೇರು 100ಕ್ಕೆ 10 ಹಸು ಒಳ್ಳೆ ಸಿಗೋದು ಪುಣ್ಯ. ಹಂಗಾಗಿ ನಮ್ಮಲ್ಲಿ ಒಂದು 5-10 ಹಸುಗಳು ತಂದು 1 ವರ್ಷ 2 ವರ್ಷ ವೆಯ್ಟ್ ಮಾಡಬೇಕು. ಅವು ಒಳ್ಳೊಳ್ಳೆ ಕರುಗಳಾಗ್ತವೆ. ಇವಾಗೆಲ್ಲ ಒಳ್ಳೊಳ್ಳೆ ಸೆಮೆನ್ ಬಂದಿದ್ದಾವೆ, ಬೆಸ್ಟ್ ಬಂದಿದೆ, ಓಡೋಡೋದು ಬಂದಿದೆ, ಎಲ್ಲ ಬಂದಿದೆ. ಅವೆಲ್ಲ ಇವಾಗೆಲ್ಲ ಕಂಟೈನರ್ ಕೊಟ್ಟು ಎಲ್ಲ ಸೆಮೆನ್ ನಾವೇ ಇಟ್ಕೊಂಡು ಮಾಡಿದ್ರು. ನಾವು ಇಷ್ಟು ದಿನ ಹಾಕಿಸ್ತಾ ಇದ್ವಿ. ಈಗ ನಾವೇ ಒಂದು ಕಂಟೈನರ್ ತಗೊಂಡು ಸೆಮೆನ್ಗಳೆಲ್ಲ ಇಂಪಾರ್ಟೆಂಟ್ ಎಲ್ಲ ಮಾಡ್ಕೊಂಡು ಇವಾಗ ಸೆಮೆನ್ ನಾವೆಲ್ಲ ನೋಡ್ರಿ, ಇವೆಲ್ಲ ABS ಕರುಗಳೇ ಇವು. ಹಂಗಾಗಿ ABS ಕರುಗಳು ನಾನು ಸೆಮೆನ್ ಕೊಡ್ಕೊಂಡು ನಂದೇ ಇದರಲ್ಲಿ ಹುಟ್ಟಿದ್ದಾವೆ ಇವಾಗೆಲ್ಲ ಪಡ್ಡೆಗಳು. ಹಂಗಾಗಿ ಇವಾಗ ಮುಂದಿನ ವರ್ಷಕ್ಕೆಲ್ಲ ಹಸುವಾಗಿ ಪರಿವರ್ತನೆ ಆಗ್ತವೆ, ನನಗೆ ಲಾಭ ಆಗುತ್ತೆ. ಈಗ ನಾನು ತಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ, ಅವಾಗ ಬೇಜಾರಾಗುತ್ತೆ, ಆ ಫಾರಮ್ಮೇ ಬೇಡ ಅನಿಸುತ್ತೆ. ಹಂಗಾಗಿ ಯಾರು ಕೂಡ ತಾಳ್ಮೆ ಇರಬೇಕು ಫಾರಮಲ್ಲಿ. 1 ವರ್ಷ 2 ವರ್ಷ ವೆಯ್ಟ್ ಮಾಡಿದ್ರೆ 100% ಸಕ್ಸಸ್ ಆಗ್ತಾರೆ. ನಾನು ಇದು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಇಲ್ಲ, ಇದಕ್ಕೆ ಎಲ್ಲ ಮನಸ್ಸನ್ನೆಲ್ಲನೂ ಇದಕ್ಕೆ ಕೊಡಬೇಕು. ಮಾಡಿದಾಗ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಹಂಗಾಗಿ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ನಂದು ವೀಡಿಯೋ ಮಾಡಿದಾಗ ಎಲ್ಲರೂ ವೀಡಿಯೋದಲ್ಲಿ ಹಸುನ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಬೇಕು. ನಿಮ್ಮದು ಕರುಗಳಿದಾವೆಲ್ಲ ಕೊಡ್ತೀರಾ, ಪಡ್ಡೆಗಳಿದಾವೆಲ್ಲ ಕೊಡ್ತೀರಾ ಅಂತ ಹಂಗೆಲ್ಲ ಕೇಳ್ತಾರೆ. ಆ ಥರದ್ದೆಲ್ಲ ಕೇಳಬೇಡಿ. ನಾವು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ. ಇವಾಗ ನಾವು ಕೊಡೋಂಥ ವ್ಯಾಪಾರದವರೇನಲ್ಲ, ನಾವು ಏನು ತರಲ್ಲ, ಕೊಡೋದು ಇಲ್ಲ. ನಮ್ಮಲ್ಲಿ ವಸ್ತುನ ನಾವು ಇದು ಮಾಡ್ತಾಯಿದ್ವಿ. ನೀವು ಏನಾರ ಬೇಕಿದ್ದರೆ ಕೇಳಿ. ನಾವು ಇನ್ನೂ ತಿಳಿಯೋಂಥದ್ದು ಭಾಳ ಇದೆ. ನಾವೇನು ತಿಳಿದಿದ್ದೀನಿ, ನಾನೆಲ್ಲ ಕಲ್ತಿದ್ದೀನಿ ಅಂತಲ್ಲ, ನಾನು ಇನ್ನೂ ಕಲಿಯೋಂಥದ್ದಿದೆ. ಹಾಗಾಗಿ ನನಗೆ ತಿಳಿದಿದ್ದು ನಾನು ಏನಾರು ಹೇಳೋ ವಿಚಾರ ಇದ್ದರೆ ಹೇಳ್ತೀನಿ. ಹಸು ಸಾಕಾಣಿಕೆ ಸ್ಟಾರ್ಟಿಂಗಿಂದ ಜಾಸ್ತಿ ಪ್ರಮಾಣದಲ್ಲೇ ತಂದು ಮಾಡೋದು ಒಳ್ಳೇದಾ, ಇಲ್ಲ ಕಮ್ಮಿ ಪ್ರಮಾಣದಿಂದ ಜಾಸ್ತಿ ಮಾಡೋದು? ಇವಾಗ ಅದೇ ಹೇಳ್ತಾ ಬಂದೆ ನಾನು. ಈಗ ಎಲ್ಲರೂ ಇವಾಗ ಯುವಕರು 10 ಲಕ್ಷ 15 ಲಕ್ಷ ಬಂಡವಾಳ ಇಟ್ಕೊಂಡು ಯಾರು ಬಂದಿರಲ್ಲ. ಇವಾಗ 1 ಲಕ್ಷ 2 ಲಕ್ಷದಲ್ಲಿ 1-2 ಹಸು ತಂದು ಈಗ ಒಳ್ಳೆ ಹಸು ಯಾರು ಕೊಡಲ್ಲ. ಹಂಗಾಗಿ ನನ್ನ ಅದೃಷ್ಟಕ್ಕೆ ಒಳ್ಳೆ ಹಸು ಸಿಕ್ಕಿದ್ರೆ ಪರವಾಗಿಲ್ಲ. ಒಳ್ಳೆ ಹಸು ಸಿಗಲಿಲ್ಲ, ಈಗ ನಾವು ಎಲ್ಲ ದೂರ ಹೋಗ್ತೀವಿ. ಅದು ಎಲ್ಲಿಂದ ಬಂದಿರುತ್ತೋ 300-400 ಕಿಲೋಮೀಟ್ರ್ ಹಸು ಬಂದಿರುತ್ತೆ, ಟ್ರೆಸ್ ಆಗಿರುತ್ತೆ, ಅದು ಬಂದು ಕರ ಹಾಕುತ್ತೆ, ಬಿದ್ದೋಗುತ್ತೆ. ಅದರಿಂದ ನೋಡಿ ಲೋಕಲಲ್ಲೇ ತಗೊಂಬಿಟ್ಟು ಹಸುಗಳ್ನ 1-2 ತಗೊಂಡು ಅದೇ ಒಂದು ಕರು ಹಾಕಿರೋ ಹೆಣ್ಗರು ಹಾಕಿರೋ ನಮ್ಮ ಅದೃಷ್ಟಕ್ಕೆ 4-5 ಆಗ್ತವೆ. 1 ವರ್ಷ 2 ವರ್ಷ ವೆಯ್ಟ್ ಮಾಡಬೇಕು. ಫಾರಮ್ನ ಸೆಟಪ್ ಮಾಡಬೇಕು ಅಂತಂದರೆ ಏಕ್ತು ಮಾಡೋಕ್ಕೆ ಹೋದರೆ ಯಾರೂ ಸಕ್ಸಸ್ ಆಗೋಲ್ಲ, ಅದೇ ಫೇಲ್ ಆಗೋದು ಜಾಸ್ತಿ. ಅವ್ರು ಮಾಡ್ಯವ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋದು ಮಾಡಬಾರ್ದು. ಹಾಗಾಗಿ 1-2 ಹಸು ಇಲ್ಲ ಅವ್ರ ಶಕ್ತಿ ಇದ್ದರೆ 1-5 ಹಸು ತಂದರೆ ಒಂದು 2-3 ಹೆಣ್ಗರು ಹಾಕುತ್ತೆ. ಅದನ್ನ ಒಳ್ಳೆ ಟ್ರೀಟ್ ಮಾಡಿ ಒಳ್ಳೆ ಹಾಲು ಕುಡಿಸಿ ಸಾಕಿದರೆ ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಎಲ್ಲ ಕೊಟ್ಟು ಸಾಕಿದರೆ ಒಂದು 11 ತಿಂಗಳಿಗೆಲ್ಲ ಗಬ್ಬ ಧರಿಸುತ್ತೆ. 11-12 ತಿಂಗಳಿಗೆಲ್ಲ. ಅದೇ ಒಂದು 20 ತಿಂಗಳಿಗೆಲ್ಲ ಅದೇ
ಹಸುವಾಗಿ ಪರಿವರ್ತನೆ ಆಗುತ್ತೆ. ಹಂಗಾಗಿ ಮಾಡಿದರೆ ಅನುಕೂಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಸತಿ ಯಾರೂ ಬಂಡವಾಳ ಹಾಕಿದರೆ ಅನುಕೂಲ ಆಗಲ್ಲ. ಚಿಕ್ಕದಾಗಿ ಮಾಡಿರಿ. ಏನು ಇಷ್ಟೇ ಈಗ ಶೆಡ್ಡಿಗೆ ಬಂಡವಾಳ ಹಾಕ್ಬಿಟ್ಟು ಹಸುನೇ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ. ಶೆಡ್ಡಿಗೆ ಮಾನ್ಯತೆ ಕೊಡಬೇಡ್ರಿ. ಈಗ ಆದಷ್ಟು ಚಿಕ್ಕದಾಗಿ ಸಿವಿಲ್ ವರ್ಕೆಲ್ಲ ಎಲ್ಲೆಲ್ಲಿ ಉಳಿಸ್ಬೇಕು, ಪೆಡಾಕ್ ಮಾಡ್ಕೊಳೋದು, ಬೇಲಿ ಹಾಕ್ಯಂಡು ಹಸುಗಳು ಸಾಕ್ಬೋದು. ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಶೆಡ್ಡೆಲ್ಲ ಮಾಡಿಬಿಡ್ತಾರೆ, ಹಸು ತರೋತಿ ದುಡ್ಡು ಖಾಲಿ ಆಗುತ್ತೆ. ಹಸು ಇಲ್ಲದೆ ಹೋದರೆ ಲಾಭ ಸ್ಟಾರ್ಟ್ ಆಗಲ್ಲ. ಅದು ಬಿಟ್ಟು ಬೇರೆ ಮತ್ತೆ ಅದು ಹಾಳು, ಈ ಕಡೆ ಹಸುನೂ ಇಲ್ಲ, ಎಲ್ಲ ಆಗುತ್ತೆ. ಹಂಗೆ ಆಗೋದು ಬೇಡ. ಎಲ್ಲ ಮಾಡಿದರೆ ಅನುಕೂಲ, ಚೆನ್ನಾಗಿ ಸಮಾಧಾನವಾಗಿ ವೈಜ್ಞಾನಿಕವಾಗಿ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಒಂದು ಹಸುನಿಂದಲೇ ಈಗಿದೆ ನಂದು ಒಂದು ಹಸು ಅಲ್ಲಿದೆ, ಇಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ, ಅದೇ ಹಸು ನಮ್ಮದು ಫಸ್ಟ್ನೇ ಹಸು. ನಾವು ಕೂಡ ಅಲ್ಲಿ ಚಿಕ್ಕದಾಗಿ ಮಾಡಿದ್ವಿ. ಚಿಕ್ಕದಾಗಿ ಮಾಡಿ ಒಂದೊಂದೇ ಸ್ಟೆಪ್ ಆಗಿ ನಾವು ಇವತ್ತು 2018ರಲ್ಲಿ ಮಾಡಿದ್ವಿ. ನಾವು ಇವತ್ತು 2028 ಹೊತ್ತಿಗೆ ಇಷ್ಟು ಹಸು ಆಗಿದ್ದಾವೆ. ನಾನು ಕೂಡ ಏನು ಒಂದೇ ಸತಿ 30-40 ಹಸು ಮಾಡ್ದಾನಲ್ಲ, 1, 2, 3 ಹಿಂಗೆ ನನಗೆ ದುಡ್ಡು ಅದರಲ್ಲಿ ಬಂದಂಗೆ ನನ್ನ ನಂತರ ಒಂದು ಸ್ವಲ್ಪ ಹಾಕ್ಕೊಂಡು ತಗೊಂಡು ಹಸುಗಳನ್ನ ಸಾಕಿದಾಗ ಲಾಭ ಬಂದೇ ಬರುತ್ತೆ. ನಾನೀಗ ಒಂದೇ ಸತಿ 10 ಹಸು ತತ್ತೀನಿ ಅಂದರೆ 10 ಹಸುನಲ್ಲಿ ಏನಾದ್ರು 1, 2, 3 ಪ್ರಾಬ್ಲಮ್ ಆದರೆ ಅವಾಗ ಯಾಕೆ ಬೇಕು ನನಗಿದು ಬೇಡ ಅನ್ನೋದೊಂದು ಮನಸ್ಥಿತಿ ಬಂದು ಆ ಹಸುನು ಬೇಕಾಬಿಟ್ಟಿ ಕೊಟ್ಟು ಯಾವುದು ಬೇಡ ನಾನು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತ ಕಾಲ ಮಾಡ್ಕೊಂಬೇಡಿ. ಪ್ರಾಮಾಣಿಕವಾಗಿ ಮಾಡಿದಾಗ, ಚಿಕ್ಕದಾಗಿ ಮಾಡ್ಕೊಬೋದಾಗ ಅನುಕೂಲ ಆಗುತ್ತೆ ಅಂತ ನಾನು ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ರು ಫಸ್ಟ್, ಈಗ ಬೆಂಗಳೂರು ಬಿಟ್ಟು ಹಳ್ಳಿ ಬರ್ತಾವ್ರೆ. ಹಳ್ಳಿ ಬರೋ ಕಾಲ ಅಂತಂದ್ರೆ ಇವಾಗಲೇ ನೋಡಿ, ಈಗ ನಾವು ಚಿಕ್ಕ ಹುಡುಗರಲ್ಲಿ ಎಲ್ಲ ದವಸ ಧಾನ್ಯಗಳೆಲ್ಲ ಬೆಳೆಯುವು. 106 ಎಕರೆ ಇತ್ತು, 10 ಎಕರೆ ಇತ್ತು, 20 ಎಕರೆ ಇತ್ತು. ಇವಾಗಿನ ಯುವಕರಿಗೆ ಎಕ್ವಿಪ್ಮೆಂಟ್ ಬಂದಿದ್ದಾವೆ, ಎಲ್ಲ ಬಂದಿದೆ. ಸರ್ಕಾರ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಐತೆ. ಸುಮಾರು ಸ್ಕೀಮ್ಗಳಿದ್ದಾವೆ, PMGP, PMFMG ಎಲ್ಲ ಇದ್ದಾವೆ. ಅವೆಲ್ಲ ಅದರಲ್ಲಿ ಉಪಯೋಗಿಸ್ಕೊಂಡ್ರೆ ಅನುಕೂಲ ಪಡ್ಕೋಬಹುದು. ಮತ್ತು ಈಗ ವೈಜ್ಞಾನಿಕವಾಗಿ ಮಾಡಿದರೆ 1 ಎಕರೆಲ್ಲೇ ನೀವೀಗ ಬೆಳೆಗಳನ್ನ ತೆಗಿಬೋದು ಕಾಲ ಬಂದೈತೆ. ಇವಾಗ ಮುಂದೆ ರೈತನಿಗಿರ್ತಕ್ಕಂಥ ಬೆಲೆ ಇನ್ನೊಂದು 2-3 ವರ್ಷಕ್ಕೆ ಭಾಳ ಬೆಲೆ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತನಿಗೆ ಮಾತ್ರ ಎಲ್ಲ ತಿಳ್ಕೊಂಡಿದ್ದಾರೆ. ನಾನು ಓದೋದಕ್ಕೆ ನಾನು ಕಂಪ್ನಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕಿಲ್ಲ. ನನ್ನ ಪ್ರಕಾರ ವೈಜ್ಞಾನಿಕವಾಗಿ ಓದಿ ಒಂದು ಒಳ್ಳೆ ಬೇಕು, ಎಜುಕೇಷನ್ ಬೇಕು ಮನುಷ್ಯನಿಗೆ. ಎಜುಕೇಷನ್ ಮಾಡಿ ಇವಾಗ ಯಾಕೆ ರೈತರನ್ನ ಕೆಲಸ ಮಾಡಬಾರ್ದು? ಇವಾಗೆಲ್ಲ ಒಳ್ಳೊಳ್ಳೆ ಬೆಲೆ ಬರ್ತಾಯಿದೆ ರೈತನಿಗೆ. ಯಾವುದೇ ಬೆಳೆಗಿರ್ಬೋದು ಒಳ್ಳೆ ಬೆಲೆ ಬರ್ತಾಯಿದೆ. ಹಾಗಾಗಿ ರೈತನ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಈಗ ಯಾರ್ದೋ ಹೋಗಿ ಅವನು ಟೈಮ್ ಸರಿಯಾಗಿ ಹೋಗಲಿಲ್ಲ ಅಂದ್ರೆ ಅವನ ಹತ್ರ ಸಾಹುಕಾರನ ಹತ್ರ ಬಯಸ್ಕೊಳೋದ್ಕಿಂತ ನೀನೇ ಸಾಹುಕಾರ ಮಾಡ್ಬೋದಲ್ಲ. ಯಾಕೆ ಮಾಡಬಾರ್ದು? ಮಾಡ್ಕೊಬೋದು. ಇವತ್ತಿನ ಯುವಕರು ಆರಾಮಾಗಿ ರೈತರ ಕೆಲಸನ ಮಾಡಿದರೆ ಅನುಕೂಲ ಭಯಂಕರ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈನುಗಾರಿಕೆಯಲ್ಲಿ ಲಾಭ ಐತೆ ಅಂತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಲಾಭ ಯಾಕೆ ಐತೆ ಅಂತ ಹೇಳಿದರೆ, ನಾನು ಎಲ್ಲನೂ ಕೊಂಡು ಮಾಡ್ತೀನಿ ಅಂತ ಹೋದರೆ ಇವತ್ತಿನ ರೇಟಲ್ಲಿ ಹಾಲಿನ ರೇಟಿಗೆ ಏನೂ ಅಲ್ಲ. ಇವತ್ತಿನ ಹಾಲು ರೇಟ್ ಇವತ್ತಿನ ಫೀಡ್ ರೇಟು ಮತ್ತು ಮೇವು ರೇಟ್ ಎಲ್ಲ ನೋಡಿದರೆ ಈಗೆಲ್ಲ 6-7 ರೂಪಾಯಿ 8 ರೂಪಾಯಿಗೆ ಹೋಗಿತ್ತು ಸೈಲೇಜ್ ಮೇವು. ಫೀಡ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಆಗ್ತೈತೆ. ಹಂಗಾಗಿ ನಾವೇ ಸ್ವಂತ ಮೇವನ್ನ ಬೆಳ್ಕೊಂಡ್ರೆ, ನಾವೇ ಸ್ವಂತ ಮೇವು ಬೆಳ್ಕೊಂಡು ನಾವೇ ಸೈಲೇಜ್ ಮಾಡ್ಕೊಂಡು ನಮ್ಮ ಇರ್ತಕ್ಕಂಥ ಜಾಗದಲ್ಲಿ ನಮ್ದು ಎಷ್ಟು ಜಾಗ ಐತೆ ಅಷ್ಟಕ್ಕೆ ಹಸು ಸಾಕಬೇಕು. ಈಗ ನನ್ನ ಹತ್ರ 1 ಎಕರೆ ಐತೆ ಅಂದರೆ 1 ಎಕರೆಗೆ ಎಷ್ಟು ಹಸು ತಡೆಯುತ್ತೆ ಅಷ್ಟು ಮಾಡ್ಕೊಂಡ್ರೆ ಲಾಭ ಆಗೇ ಆಗುತ್ತೆ. ಈಗ ನಾನು ಒಂದು ಎಕರೆ ಹೊಲ ಇಟ್ಕೊಂಡು 50 ಹಸು ಸಾಕಿದ್ರೆ ಎಲ್ಲಿಂದ ಲಾಭ ಆಗುತ್ತೆ? ಆಗಲ್ಲ. ಹಾಗಾಗಿ ಎಲ್ಲ ಕೊಳ್ಳೋದ್ರಿಂದ ನಾವಿಂದ ಕೈಯಿಂದ ಹಾಕಿದಾಗ ಹಾಕೋ ಕಾಲನೂ ಬರುತ್ತೆ, ಲಾಸು ಆಗುತ್ತೆ. ಹಸಿನಲ್ಲಿ ಲಾಸ್ ಆಗ್ದಂಗಿಲ್ಲ. ಅದೇ ಹೇಳಿದ್ದು, ಮೇವನ್ನ ಸ್ವಂತ ಬೆಳ್ಕೋಬೇಕು. ಇನ್ನೇನು ತಿಂಡಿ ಎಲ್ಲ ಕೊಳ್ಳೇಬೇಕಾಗುತ್ತೆ. ಮೇವನ್ನ ಸ್ವಂತ ಬೆಳ್ಕೊಂಡ್ರೆ ಒಂದು 50% ಅವನು ಸ್ವಂತ ಕೆಲಸ ಮಾಡ್ಕೊಂಡ್ರೆ 50% ಉಳಿಸ್ಬೋದು. ಈಗ ಒಂದು 10,000 ಹಾಲಲ್ಲಿ ಬಂತು ಅಂದ್ರೆ ಒಂದು 5,000 ಉಳಿಯುತ್ತೆ. ಇಲ್ಲ ನಾನು ಎಲ್ಲ ಕೊಂಡು ಮಾಡ್ತೀನಿ ಅಂತಂದರೆ 10,000ಕ್ಕೆ 10,000 ಹಾಕ್ಬೇಕಾಗುತ್ತೆ. ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ಸಾಲ ಆಗೋಗುತ್ತೆ. ಈಗ ಹಸುನು ಬೇಡ ಏನೂ ಬೇಡ ಅನ್ನೋ ಕಾಲ ಬರುತ್ತೆ. ಲಾಭ ಖಂಡಿತ ಇದೆ. ಸ್ವಂತ ಮೇವು ನಾವು ಸ್ವಂತ ಬೆಳ್ಕೊಂಡು, ಈಗ ನಾವು 1.5 ಎಕರೆ 2 ಎಕರೆ ನೇಪೇರ್ನ ಇಟ್ಟಿದ್ದೀವಿ. ಅದರಿಂದ ಎಷ್ಟೋ ದುಡ್ಡು ಉಳಿಯುತ್ತೆ ನಮಗೆ. ಸೈಲೇಜು ಒಂದು 60-70 ಭಾಗ ಹಾಕಿದರೆ ಇದೊಂದು 30 ಭಾಗ ಹಾಕ್ತೀವಿ. ಕಾಪಿ ಉಸ್ಕು ಮತ್ತು ಸೈಲೇಜ್ ಒಂದು 70 ಭಾಗ ಹಾಕ್ತೀವಿ. ನೇಪೇರ್ ಒಂದು 30 ಭಾಗ 40 ಭಾಗ ಹಾಕ್ತೀವಿ. ಹಾಗಾಗಿ ಪರವಾಗಿಲ್ಲ ನಮ್ಮದು. ಮತ್ತು ಮನೆಯವರೇ ಕೆಲಸ ಮಾಡ್ಕೊ ಹೋಗ್ತಾಯಿದ್ವಿ. ಮಗ ಚೆನ್ನಾಗಿ ಮಾಡ್ತಾನೆ. ನಮ್ಮ ಮನೆಯವರು ಕೂಡ ಭಾಳ ಕೆಲಸ ಮಾಡ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾನು ಕೂಡ ಅವನಿಗೆ ಸಪೋರ್ಟ್ ಮಾಡ್ತೀನಿ. ಹಾಗಾಗಿ ಹೋಗ್ತಾಯಿತ್ತು. ನಮಗೆ ಅನಿಸಿದ ಮಟ್ಟಿಗೆ ಲಾಭ ಒಂದು 50% ಏನಿಲ್ಲ, ಒಂದು 30 ಭಾಗನಾರ ದುಡ್ಡು ಉಳಿಯುತ್ತೆ. ಸರ್, ಈಗಿನ ಹುಡುಗರುಗಳಿಗೆ ತಂದೆ ತಾಯಿ ಇದ್ದವರು ನಾವು ಬೆಳೆದಂಗೆ ಬೆಳಿಬೇಡಿ, ಬೇರೆ ಈಗ ಅದೇ ಮತ್ತೆ ನಾವು ಮಾಡಿದ ತಪ್ಪು. ಈಗ ನಾವು ಮಾಡ್ತಾ ಇರೋ ತಪ್ಪೇ ಅದು. ಎಲ್ಲರ ಮನೇಲೂ ಇದ್ದಿದ್ದೇ ಅದು. ನಾನು ಕಷ್ಟಪಟ್ಟಾಗ ನೀನು ಕಷ್ಟಪಡ್ಬೇಡ, ಓದ್ಬಿಟ್ಟು ಎಲ್ಲರೂ ಹೋಗಪ್ಪ ಹೊರಗಡೆ,
ಎಷ್ಟು ಜನ ಅಂತ ಕೆಲಸ ಕೊಡ್ತಾರೆ, ಯಾರು ಕೊಡ್ತಾರೆ, ಎಷ್ಟು ಕಂಪ್ನಿಗಳು ಕೊಡ್ತವೆ. ಯಾಕೆ ಈಗ ಹಿಂದೆಲ್ಲ ಈಗ ಏನಾಗಿತ್ತು, ಈಗ ಒಬ್ಬೊಬ್ರು ಮಕ್ಳಿರೋದ್ರಿಂದ ಹಂಗೆ ಅಂತ ಇದ್ದಾರೆ. ಹಿಂದೆಲ್ಲ ನಾವು 4 ಜನ ಹಿಂಗೆಲ್ಲ ಇದ್ದಾಗ ಇಬ್ಬರು ಓದಲಿ ಇಬ್ಬರು ಕೆಲಸಕ್ಕೆ ಇರಲಿ ಅಂತ ಮಾಡ್ತಿದ್ರು. ಈಗ ಒಂದು ಮಕ್ಳು ಮಾಡ್ಕೊಂಡಿರೋದ್ರಿಂದ ಅದು ದೊಡ್ಡತವು. ಈಗ ಅವರು ಒಬ್ಬರೇ ಮಗ ಅಲ್ವಾ, ಚೆನ್ನಾಗಿ ಪ್ರೀತಿಯಿಂದ ಸಾಕಿರ್ತಾರೆ. ನನ್ನಂಗೆ ಕಷ್ಟಪಡಬೇಡ, ಸಗಣಿ ಬಾಚಬೇಡ, ಇದು ಮಾಡಬೇಡ, ಹೋಗು ಅಂತ. ಈಗ ಫಾರಿನಲ್ಲೆಲ್ಲ ನೋಡಿದ್ರಲ್ಲ, ವೀಡಿಯೋದಲ್ಲಿ ನೋಡ್ತೀವಿ, ನಾವಂತ ಅಲ್ಲಿಗೆ ಹೋಗಿ ನೋಡಿಲ್ಲ. ಅವರೆಲ್ಲ ಯಾವ ಥರ ಮಾಡ್ತಾಯಿದ್ದಾರೆ. ಈಗೆಲ್ಲ ಯುವಕರೇ ಮತ್ತು ಎಜುಕೇಟೆಡೇ ಮಾಡ್ತಾ ಇರೋದು, ಎಲ್ಲ ವೈಜ್ಞಾನಿಕವಾಗಿ ಮಾಡ್ತಾವ್ರೆ. ಹಂಗೆ ವೈಜ್ಞಾನಿಕವಾಗಿ ಮಾಡಿರಿ. ಇದನ್ನೂ ಏನು ಬೆಂಗಳೂರಿಗೆ ಹೋದಷ್ಟಕ್ಕೆ ಇದಾಗಲ್ಲ, ಏನಾಗಲ್ಲ. ಅದೊಂದು ಹೇಳ್ತಾರೆ, ಇಲ್ಲಿದ್ದರೆ ಹೆಣ್ಣು ಕೊಡಲ್ಲ, ಹೋಗ್ಬಿಡು ಬೆಂಗಳೂರಿಗೆ ಅನ್ನೋದೊಂದು ದೊಡ್ಡ ಇದಾಗೈತೆ. ಏನಿಲ್ಲ, ರೈತನಿಗೂ ಹೆಣ್ಣು ಕೊಡೋಕ್ಕಾಲ ಇನ್ನೇನು ಸನ್ನಿಹಿತ ಐತೆ, ಬರುತ್ತೆ, ಕೊಟ್ಟೆ ಕೊಡ್ತಾರೆ. ಯಾರು ಏನು ಅದಕ್ಕೇನು ಚಿಂತೆ ಮಾಡ್ದಂಗೆ ಮಾಡ್ಕೊ ಹೋದರೆ ಅವ್ನು ಪ್ರಾಮಾಣಿಕತೆಗಿದ್ರೆ ಸಿಕ್ಕೇ ಸಿಗುತ್ತೆ ಹೆಣ್ತಿನ. ಈ ಬೆಂಗಳೂರಿಗೆ ಹೋಗಿ ಇಲ್ಲದ ಕಲ್ತ್ರೆ ಯಾರು ಕೊಟ್ಟರು ಅದೇನು ಪ್ರಯೋಜನ ಇದೆ. ಹಂಗಾಯ್ತು. ಅದೇ ಇವಾಗಿನ ರೈತರಿಗೆ ಹೆಲ್ಪ್ ಆಗಲಿ ಅಂತ ಟೆಕ್ನಾಲಜಿಗಳು ಚೆನ್ನಾಗಿ ಬಂದಿದ್ದಾವೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊತಾ ಇಲ್ಲ. ನಾನು ಒಂದು SLC ಓದಿದ್ದೀನಿ ಅಷ್ಟೇ. ನಾವೇನು ಎಜುಕೇಟೆಡ್ ಎಲ್ಲ. ಮಗ ಒಂದು 2nd ಇಯರ್ ಓದಿದ್ದೇನೆ, ಮನೆಯವರು SLC ಓದಾರೆ. ಅದರಲ್ಲಿ ನಾವು ಇವತ್ತಿನ ಯುಗದಲ್ಲಿ ತಿಳ್ಕೊಂಡು ಇಷ್ಟು ಮಾಡಿದ್ವಿ. ನಾವೇನು ನಾನು ತಿಳಿದಿದ್ದೀನಿ, ನನಗೆ ಗೊತ್ತು ನನಗೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೆ ಅವ್ರವ್ರ ಅಭಿಪ್ರಾಯಕ್ಕೆ ಅವ್ರವ್ರ ಇದಕ್ಕೆ ಮಾಡ್ಕೊ ಹೋದ್ರೆ ಏನು ತೊಂದರೆ ಇಲ್ಲ. ಈಗ ನಾನೇನೋ ಹೇಳ್ಬಿಟ್ಟಿದ್ದೀನಿ, ಅದು ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತಲ್ಲ. ಪ್ರಾಮಾಣಿಕವಾಗಿ ಪ್ರಮಾಣಿಸಿ ನೋಡುವಂಗೆ ಅವ್ನು ಮಾಡಿದಾಗಲೇ ಅದಕ್ಕೆ ಬೆಲೆ ಗೊತ್ತಾಗೋದು. ಸುಮ್ಮನೆ ಯಾರೋ ನಾನು ಹೇಳಿದೆ ಅಂತ ಮಾಡಿದ್ರು ಪ್ರಯೋಜನ ಆಗಲ್ಲ. ಅವನಿಗೆ ಇಷ್ಟಪಟ್ಟು ಅವನು ಇದು ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಇದನ್ನು ದಡೆ ಮುಟ್ತೀನಿ, ನಾನು ಒಂದು ₹1,00,000 ಇಲ್ಲೇ ಆದಾಯ ಮಾಡ್ಕೊಳಂಗೆ ಮಾಡ್ತೀನಿ ಅಂತಂದಂಗೆ ಸುಲಭ ಏನಿಲ್ಲ. ಹೈನುಗಾರಿಕೆ ಸವಾಲುಗಳು 108 ಇದ್ದಾವೆ. ಹಸುಗಳು ಸವಾಲ್ಸು 108 ಇದ್ದಾವೆ. ನಮಗೆ ಹೊಂದ್ಕೊಬೇಕು ಹಸು, ನಾವು ಅದಕ್ಕೆ ಹೊಂದ್ಕೊಂಡಾಗ ದಿನಚರಿನ ನೋಡಿದಾಗ ಅನುಕೂಲ ಆಗೇ ಆಗುತ್ತೆ, ಮಾಡ್ಬೋದು. ಸರ್, ಒಂದು ಕರು ಇವತ್ತು ಕರು ಆಗ್ತು ಅಂದರೆ ಅದು ಹಾಲು ಕೊಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಈಗ ಅದೇ ಸರಿಯಾಗಿ ಸಾಕಿದರೆ ಈಗ ಅದಕ್ಕೆಲ್ಲ ಡಿವಾರ್ಮಿಂಗು ಮತ್ತು ಹಾಲು ಕುಡಿಸೋದು 3 ಲೀಟ್ರು ಡೈಲಿ ಬೆಳಗ್ಗೆ ಸಂಜೆ ಕುಡಿಸಿ ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಸಾಕಿದರೆ ಅದು ಅಲ್ಲ 12 ತಿಂಗಳಿಗೆ 11 ತಿಂಗಳಿಗೆ ಇಲ್ಲ 15 ತಿಂಗಳಿಗೂ ಗಬ್ಬ ತೆನೆಗಟ್ಟುತ್ತೆ. ಅಲ್ಲಿಗೆ 25 ತಿಂಗಳ ಹೊತ್ತಿಗೆ ಅದು ಹಸುವಾಗಿ ಪರಿವರ್ತನೆ ಆಗುತ್ತೆ. ಅಷ್ಟರೊಳಗೆ 25 ತಿಂಗಳಾರು ಬೇಕು ಅದಕ್ಕೆ ಮಿನಿಮಮ್. 25 ತಿಂಗಳೊಳಗೆ ಚೆನ್ನಾಗಿ ಸಾಕಿದರೆ 25 ತಿಂಗಳೊಳಗೆ ಅದು ಹಸುವಾಗಿ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರಿಗೆ ಒಂದು ಟೈಮಿಗೆ ಎಷ್ಟು ಲೀಟ್ರ್ ಹಾಲು ಕೊಡಿಸ್ಬೇಕು? ನಾವು ಈಗ ನಮ್ಮ ಪ್ರಕಾರ ನಾವು ಕುಡಿಸೋದು ಈಗ 3 ಲೀಟ್ರ್ ಹಾಲು ಕುಡಿಸ್ತೀವಿ. 3 ಲೀಟ್ರ್ ಕುಡಿಸ್ಲೇಬೇಕು. 3 ಲೀಟ್ರ್ ಒಂದು 15 ತಿಂಗಳು 3 ಲೀಟ್ರು. ಆಮೇಲೆ ಕಾಫ್ ಸ್ಟಾರ್ಟ್ ಮಾಡಬೇಕು, ನೀರನ್ನು ಕುಡಿಸ್ಬೇಕು, ನೀರನ್ನು ಇಡ್ಬೇಕು ಬಕೆಟಲ್ಲಿ. ನೀರು ಈಗ ಇಷ್ಟೇನಿಲ್ಲ, ಅದಕ್ಕೆ ತಕ್ಕನಕ್ಕೆ ಅದು ಕುಡಿಯುತ್ತೆ. ನಾವು ತಿಳ್ಕೊಂಡಿರೋದು ಈಗ ಸುಮಾರು ದಿವಸ ಬಾಯರ್ಸ್ಬಿಟ್ಟು ಮೇವನ್ನ ಸಣ್ಣ ಕರಿಗೆ ತಿನ್ನಿಸ್ಬಿಟ್ಟು ಇಟ್ಟರೆ ಸಿಕ್ಕಾಪಟ್ಟೆ ನೀರು ಕುಡಿದು ಹೊಟ್ಟೆ ಹಾಕ್ಯಾನಂತೆ. ಡಿವರ್ಮಿಂಗ್ ಎಲ್ಲ ಮಾಡಿ ಒಂದೇ ವಾರಕ್ಕೆ ಅದು ಇಡ್ಬೋದು ನೀರನ್ನ. ಕರು ಹಾಕಿದ ಅದೇ ಮಾತ್ರೆಗಳ್ನ ಹಾಕ್ಬೇಕು. ಇದು ಜಂತು ಮಾತ್ರೆಗಳ್ನ ವಾರ 15 ದಿವಸಕ್ಕೆ ತಿಂಗಳಿಗೆ ಇರುತ್ತೆ. ಹಾಲು ಕುಡಿಸ್ತಾ ಇರ್ತೀವಲ್ಲ, ಅದಕ್ಕೆ ಡಿವರ್ಮಿಂಗ್ ಮಾಡಿದರೆ ಕರುನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಂಗಾಗಿ ಒಂದು 3 ತಿಂಗಳು ಹಂಗೆ ಅರ್ಧ ಲೀಟ್ರ್ ಕಮ್ಮಿ ಮಾಡ್ತಾ ಹೋದ್ರಾಯ್ತು, ಕಾಫ್ ಸ್ಟಾರ್ಟ್ರ್ ಜಾಸ್ತಿ ಮಾಡ್ತಾ ಹೋದ್ರಾಯ್ತು. ಹಂಗಾಗಿ ಕರುಗಳ್ನ 3 ತಿಂಗಳವರೆಗೂ ಹಾಲು ಕುಡಿಸ್ಲೇಬೇಕು. ಲಾಸ್ಟ್ ಹೊತ್ತಿಗೆ ಒಂದು ಅರ್ಧ ಲೀಟ್ರ್ 3/4 ಲೀಟ್ರಿಗೆ ಬರುತ್ತೆ. ಕಾಫ್ ಸ್ಟಾರ್ಟ್ರ್ ಜಾಸ್ತಿ ಆಗುತ್ತೆ, ಹಾಲು ಕಮ್ಮಿ ಆಗುತ್ತೆ. ಹಂಗಾಗಿ ಹಾಲೆಲ್ಲ ಕರಿಯೋದು ಯಾವ ರೀತಿ? ಪಾರ್ಲರ್ ಮಾಡ್ಕೊಂಡಿದ್ವಿ, ಹಾಲು ಪಾರ್ಲರು. ಒಂದು ಹಸುನ ಒಟ್ಟು ಟೈಮು 4 ಒಂದೇ ಸತಿ ಕರಿತೀವಿ. ಹಂಗಾಗಿ ನಾವು ಒಂದು ಗಂಟೆ 20 ಹಸುನ 1-1.5 ಗಂಟೆ ಬೇಕಾಗುತ್ತೆ. 20 ಹಸು 1-1.5 ಗಂಟೆ, 4 ಹಸು ಒಂದೇ ಸತಿ ಕರೆಯುತ್ತೆ. ಅದೆಲ್ಲ ನಾವು ಮಾಡ್ಕೊಂಡಿದ್ವಿ ಚಿಕ್ಕದಾಗಿ. ನಾವೇನು ದೊಡ್ಡದು ಮಾಡಿಲ್ಲ, ಚಿಕ್ಕದಾಗಿ ನಾವು ಮಾಡ್ಕೊಂಡಿದ್ವಿ. ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಏನು ಅನ್ನಿಸ್ತು? ಕುರಿ ಈಗ ನಾವು ಸ್ನೇಹಿತರೆಲ್ಲ ನೋಡಿದ್ವಿ. ನಮಗೂ ಗ್ರಾಮ ಪಂಚಾಯತಿಂದ ಒಂದು ಕುರಿ ಶೆಡ್ಡಿಗೆ ಅಂತ ಒಂದು ಅನುದಾನ ಇದರದಲ್ಲಿ ಸಹಾಯಧನ ಹಾಕಿ ಕೊಟ್ಟರು. ಅದಕ್ಕೆ ನಾನು ಒಂದು 5 ಕುರಿ ತಂದಿದ್ದೆ. 5 ಕುರಿಲಿ ಇವತ್ತೊಂದು 25, ಒಂದು 10 ಕುರಿ ಮಾರಿದ್ದೀನಿ. ಇನ್ನೊಂದು 25 ಆಗಿದ್ದಾವೆ. ಇವಾಗ ಎಷ್ಟು ದಿನಕ್ಕೆ ಆಗಿದ್ದಾವೆ ಅಂತಂದರೆ 1.5 ವರ್ಷ 2 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಅಷ್ಟಕ್ಕೆ ಒಂದು 5ಕ್ಕೆ ಅಷ್ಟಾಗಿದೆ. ಒಂದು 2 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಹಂಗಾಗಿ ಅದರಲ್ಲೂ ಪರವಾಗಿಲ್ಲ, ಇದ್ರಷ್ಟು ಆದಾಯ ಇಲ್ಲ, ಆದರೂ ಅದಕ್ಕೇನು ಮೇಂಟೆನೆನ್ಸ್ ಕಮ್ಮಿ. ಹಾಗಾಗಿ ನಾನು ಫ್ಯಾಟ್ನಿಂಗ್ ಮಾಡಿಲ್ಲ, ಬೀಡಿಂಗ್ ಮಾಡಿದ್ದೀನಿ. ಬೀಡಿಂಗಲ್ಲಿ ಮರಿಗಳು ಹೆಚ್ಚಿಕೊಂಡು ಚೆನ್ನಾಗಿದ್ದಾವೆ. ಇದೆಲ್ಲ ರೆಡಿ ಮಾಡೋಕ್ಕೆ ಎಷ್ಟು ಖರ್ಚಾಯಿತು?
ಇವಾಗ ಈ ಶೆಡ್ಡೆಲ್ಲ ರೆಡಿ ಮಾಡೋಕೆ ಒಂದು 15 ಲಕ್ಷ ಆಗಿದೆ. ಸೆಡ್ಡಿಗೆ ಶೆಡ್ಡಿಗೆ 15 ಲಕ್ಷ ಆಗಿದೆ. ಇವಾಗ ಮೊದಲೆಲ್ಲ 1.5 ಲಕ್ಷದಲ್ಲಿ ಮಾಡಿದ್ವಿ. ಇಲ್ಲಿ ಸೆಂಟ್ರಲ್ ಮಾಡಿದ್ವಿ. ಹಾಂ ಇಷ್ಟು ಒಂದು 12 ಅಡಿ, ಈ ಕಡೆಗೆ ಒಂದು 12 ಅಡಿ ಮಾಡಿದ್ವಿ, ಸೀಟ್ ಹಾಕಿದ್ವಿ ಅಷ್ಟೇ. ಇವಾಗ ಅದು ತೆಗೆದ್ಬಿಟ್ಟು ಸಗಣಿ ಎಲ್ಲ ಬಾಚೋದು ಬೇಡ, ನಾವೇ ಮಾಡೋಣ ಅಂತ ಹೇಳಿ ಈಗ ಸೀಟ್ ಹಾಕೊಂಡಿದ್ದೀವಿ. ಸರ್ ಈ ಸೆಡ್ಡು ಎಷ್ಟು ಕೆಪಾಸಿಟಿ ಹಿಡಿಯುತ್ತೆ? ಈಗ ಒಂದು ಹಸು ಅವ್ರದ್ದು ಪ್ರಕಾರ, ನಮ್ಮ ಸಾದಿಕ್ ಡಾಕ್ಟ್ರ್ ಪ್ರಕಾರ ಒಂದು ಹಸುಗೆ 200 ಅಡಿ ಬೇಕು. ಒಂದು ಹಸುಗೆ 200 ಅಡಿಲಿ ಕ್ಯಾಲ್ಕುಲೇಟ್ ಮಾಡಿ ಶೆಡ್ ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ ಮಾಡಿ ಶೆಡ್ ಮಾಡಬೇಕಾಗತ್ತೆ. 200 ಅಡಿ ಅಂತಂದರೆ ಒಂದು 100 ಬೈ 100ಕ್ಕೆ ಅಲ್ಲಿಗೆ ಎಷ್ಟು 10,000 ಅಡಿ ಆಗುತ್ತಾ? 10,000 ಅಡಿಗೆ 200 ಸಿವಿಲ್ ವರ್ಕೆಲ್ಲ ಹೋಗಿ ಏನೊಂದು 25-30 ಹಸು ಸಾಕ್ಬೋದು ಅಷ್ಟೇ ಈ ಶೆಡ್ಡಲ್ಲಿ ಅಷ್ಟೇ. 100 ಬೈ 100 ಇದೆ ನಂದು. ಒಂದು 25 ಹಸು ಸಾಕ್ಬೋದು. 25 ಹಸು ಆದಾಗ ರಚ್ ಮಾಡ್ಕೊಳಲ್ಲ. ಇಲ್ಲದೆ ಹೋದರೆ ನಾನು ಶೆಡ್ ಮಾಡಿದ್ದೀನಿ ಅಂತ 50 ಹಸು ಮಾಡಿದರೆ ಎಲ್ಲ ರೊಂಡೆ ಆಗುತ್ತೆ, ಹಸು ಮನಗಲ್ಲ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಬಾವು ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡುತ್ತೆ ಹಸುದು, ಆವಾಗ ಬರ್ಡಾಗುತ್ತೆ ಫಾರ್ಮು. ಹಂಗಾಗಿ ಅಷ್ಟು ಮಾಡ್ಬೋದು. ಇವಾಗ ಎಷ್ಟು ಹಸು ಇದಾವೆ ನಮ್ಮಲ್ಲೀಗ ಹಾಲು ಕರಿಯೋ ಒಂದು 20 ಇದೆ. ಪಡ್ಡೆಗಳೊಂದು 10ರಿಂದ 12 ಏನೋ ಇದೆ ಪಡ್ಡೆಗಳು. ಪ್ರತಿದಿನ ಎಷ್ಟು ಹಾಲು ಹೋಗ್ತೀರಾ? ಹಾಲು ಇವಾಗ 300ರಿಂದ 350 ಇದ್ವಿ, ಇವಾಗ ಒಂದು 300 ಇದ್ವಿ ಇವಾಗ. 350ರಿಂದ 300ಕ್ಕೆ ಬಂದಿದ್ವಿ ಎರಡು ಟೈಮಿಂದ. ನಮ್ಮ ಇನ್ವೆಸ್ಟ್ಮೆಂಟಿಗೆ ಇನ್ನೂ ಹಾಲು ಕರಿಬೇಕು. ಅದೇ ಮುಂದೆ ಪಡ್ಡೆಗಳೆಲ್ಲ ಬಂದರೆ ಸರಿಯಾಗುತ್ತೆ, ಮುಂದೆ ಸರಿಯಾಗುತ್ತೆ.